ಹಾಯ್ ಹೆಲೋ ನಮಸ್ಕಾರ ರೀ ಅಪ್ಪ. ನೀವೆಲ್ಲ ನೋಡಿರ್ಬೇಕೆಲ್ಲ ಟೆಂಪಲ್ಗಳು ಹೆಂಗಿರ್ತಾವ ಅಂತಂದ್ರೆ ನಾರ್ಮಲ್ ಟೈಪ್ ಎಲ್ಲ ಟೆಂಪಲ್ಗಳು ಹೆಂಗಿರ್ತಾವ ಟೆಂಪಲ್ಗಳು ಹೆಂಗಿರುತ್ತೆ ನೋಡಿರ್ಬೋದು ನೀವೆಲ್ಲ. ಬಟ್ ಇದು ಟೆಂಪಲ್ ಡಿಫ್ರೆಂಟ್ ಅದ. ಡಿಫ್ರೆಂಟ್ ಏನಪ್ಪ ಅಂತಂದ್ರೆ ಇದು ಟೆಂಪಲ್ ನೀರಿನ ಒಳಗದ. ಗುಹೆಲಿ ಮುಗ್ದಿನ ಮ್ಯಾಲ ಮುಂದ ಅಲ್ಲಿ ಗುಡಿ ಅದ. ಗುಡಿ ಅಂತಂದ್ರೆ ಒಂದು ಮೂರ್ತಿ ಉಗ್ರ ನರಸಿಂಹ ಸ್ವಾಮಿ ವಿಷ್ಣುವಿನ 4ನೇ ಅವತಾರ ಆಗಿದೆ. ಉಗ್ರ ನರಸಿಂಹ ಅವ್ರ ಸ್ವಾಮಿ ಅವ್ರದ್ದು ಉದ್ಭವ ಮೂರ್ತಿ ಅದ ಇಲ್ಲಿ ಒಳಗ ಮತ್ತೆ ಲೇಟು ನೀವೆಲ್ಲ ನೋಡಿರ್ಬೇಕು. ಬರ್ತೀವ ಏನ್ ಹೇಳ್ತಾನಪ್ಪ ಬಾಳ ಬೋರಿಂಗ್ ಆಗ್ತದ ಅಂತ ಮತ್ ಲೇಟ್ ಮಾಡದೆ ಬೇಡ, ಬರ್ರಿ ಒಳಗ್ ಎಂಟ್ರನ್ಸ್ ಹೆಂಗದ ಅಂತ ನೋಡ್ರಿ. ಫಸ್ಟ್ ಇಲ್ಲಿ ನೀರಾಗ ಹೋಗ್ಬೇಕಂದ್ರೆ ಧೈರ್ಯ ಬೇಕಂತಾರ. ಇದು ಒಳಗ್ ಹೋಗ್ಲಾಕೆಲ್ಲ ಭಾಳ ಮಂದಿ ಅಂಜತಾರ. ಸಲಂಗ್ ಮಗರ್ ಧೈರ್ಯ ಬೇಕಂತ. ಧೈರ್ಯ ಇದ್ದ ಕಡೆಯಿಂದ ಇಲ್ಲಿ ಎಲ್ಲರೂ ಹೋಯ್ತಾರ. ಮತ್ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಈ ಗುಹೆದ ಒಳಗ್ ಹೋಲಿದಿನ ಗೋವಿಂದ ಅಂದ್ರೆ ಎಲ್ಲರೆಲ್ಲ ಜೈ ಹುಡ್ಕೋತ ಹೋಗ್ತಾರ. ಸುತ್ತಮುತ್ತ ನೋಡಿರ್ಬೋದು ಇವ್ ನೀರ್ ಎಲ್ಲಿಂದ ಬರ್ತಾವ ಅಂತಂದ್ರೆ ಯಾರಿಗೂ ಗೊತ್ತಾಗಿಲ್ಲ. ಸಪೋಸ್ ಈಗ ಸಪೋಸ್ ಗೊತ್ತಾಗಿಲ್ಲ ನೀರ್ ಎಲ್ಲಿಂದ ಬರ್ತಾವ. ನೀರ್ ಎಲ್ಲಿಂದ ಬಿಡೋದಿಲ್ಲ ಏನಿಲ್ಲ. ಬ್ಯಾಸ್ಗಿ ಇರ್ಲಿ ಚಳಿಗಳಿರ್ಲಿ ಮಳೆಗಳಿರ್ಲಿ 365 ದಿನ ಕಂಟಿನ್ಯೂ ನೀರ್ ಇರ್ತಾವ. ನೀರ್ ಎಲ್ತನ ಅಂತಂದ್ರೆ ಒಂದ್ 4ರಿಂದ 5 ಫೀಟ್ ಮ್ಯಾಲ್ಕತ್ತ ನೀರ್ ಇರ್ತಾವ. ಮತ್ತೆ ಈ ನೀರದ ಸಲ್ಫರ್ ಅದ. ಈ ನೀರಿನೊಳಗ ಸಲ್ಫರ್ ಅದ. ಮತ್ತೆ ಏನ್ ಬಿ ಮೈದು ಚರ್ಮದ ರೋಗ ಇರ್ಲಿ, ಚರ್ಮದ ರೋಗ ಐತಿ ಈ ನೀರ್ನಾಗ ಹೋಗಿ ಬಂದ್ರ ಅಂದ್ರ ಆ ಚರ್ಮ ರೋಗ ಬರಲ್ಲ ಅಂತೇಳಿ ನಂಬಿಕೆ ಅದ. ಪ್ಲಸ್ ಇದು ಹಂಗ ಆಯ್ತದ ಬಿ ನಂಬಿಕೆ ಪೂರಾ ನೆರವೇರ್ತದ ಬಿ. ಇಲ್ಲಿ ಚರ್ಮ ರೋಗ ಎಲ್ಲ ಕಮ್ಮಿ ಆಗ್ತದೆ. ಮತ್ತೆ ಇದು ಗುಹೆ ಏನ್ ನೋಡತಿರಲ್ಲ ಪೂರ ಅಲ್ಲಿಂದ ನಡ್ಕೋತ ಹೊಂಟಿದನು. 300 ಮೀಟರ್ನಿಂದ 500 ಮೀಟರ್ ತರ ಅದ ಅಂತದ. ಮಗರ್ ಖಚಿತವಾಗಿ ಗೊತ್ತಿಲ್ಲ ಎಷ್ಟದ ಅಂತೇಳಿ. ಮಗರ್ 300ರಿಂದ 500 ವರೆಗೂ ಅಂತಂದಾರ. ಮತ್ ಇಲ್ಲಿ ಹೆಂಗ ಅಂತಂದ್ರೆ ಇಲ್ಲಿ ಕ್ಯಾಮ್ರಾ ಅಲಾವ್ ಇಲ್ಲ. ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಅಲಾವ್ ಇಲ್ಲ. ಹಂಗೆ ಫೋನ್ ಹಂಗೆ ಬಂದ್ ಕದ್ಲಿನ್ ಮಾಡೋದು ಹಂಗೆ. ಪುರಾಣದ ಪ್ರಕಾರ ಇಲ್ಲಿ ಶಿವನು ತಪಸ್ಸೆ ಕೂತಿರ್ತಾನ. ಶಿವನು ತಪಸ್ಸು ಕೂತಿರ್ದಾಗ ಚಲಾಸುರ ಎಂಬ ರಾಕ್ಷಸ ಬಂದಿ ಅವ್ರ ತಪಸ್ಸೆ ಭಂಗ ಮಾಡ್ಬೇಕಂತ ಅನ್ಕೋತಾನ. ಅನ್ಕೊಂಡಿದ್ದಾಗ ವಿಷ್ಣುವಿನ 4ನೇ ಅವತಾರವಾದ ಉಗ್ರ ನರಸಿಂಹ ಸ್ವಾಮಿಯು ಅವನಿಗೆ ಜಲಾಸುರನು ಕ್ಷಮೆಯನ್ನು ಬೇಡ್ತಾನ. ಕ್ಷಮೆಯನ್ನು ಕೇಳಿಕೊಂಡು ನಿಮ್ಮ ಪಾದ ಕಮಲದಲ್ಲಿ ನೀರಾಗಬೇಕು ಎಂದು ಕೋರ್ಕೋತಾನ ನರಸಿಂಹ ಸ್ವಾಮಿ. ಆದ ಕಾರಣ ಇಲ್ಲಿ ಇದು ಏನಂತಾರ ಝರ್ನಾ ಅಂತಂತಾರ. ಝರ್ನಾ ಅಂದ್ರೆ ಜಲಾಸುರನ್ ಅವನ ಹೆಸರ್ಲಿಂದೇ ಇದು ಫೇಮಸ್ ಆಗ್ಬೇಕಂತ ಇರ್ತದ. ಅದ್ರ ಕಡೆಯಿಂದ ಅವನ ಹೆಸರ್ಲಿಂದೇ ಝರ್ನಾ ಜಲಾಸೂರ್ಲಿಂದ ಝರ್ನಾ ಅಂತ ಹೆಸರು ಬಂತು. ಈ ದೇವಾಲಯಕ್ಕ ಥೋಡಾ ಇಲ್ಲಿ ಇವಾಗ ಮುಂದೆ ಬಂತು. ಈಗ ಗರ್ಭಗುಡಿ ಇಲ್ಲೇ ಮುಂದೆ ಸ್ವಲ್ಪ ದೂರ ಮೇಲೆ ಫಸ್ಟಿಗೆ ಬಂತ ಜಲ್ಲೆ ಮಗರ್. ಈಗ ಪೈಲೆ ನಾ ಒಂದ್ಸರಿ ಬಂದನಾಗ ಇಲ್ಲಿ ಮ್ಯಾಲ ಬೌಲಿ ಇರ್ತೀವಿ. ಬೌಲಿ ಅಂತಂದ್ರೆ ಬ್ಯಾಟ್ಸ್ ಬೌಲಿ ಇರ್ತೀವಿ. ಮಗರ್ ಅವು ಯಾರಿಗ ಏನ್ ಮಾಡ್ದಿಲ್ಲ. ಬೌಲಿ ಅಂತವ್ರಿಗೆಲ್ಲ ಫಸ್ಟ್ ಕೇಳಿರ್ಬೋದು ನೀವು, ಕಿವಿ ಕಸ್ತಾವ ಹಂಗ್ ಕಸ್ತಾವ ಅಂತ. ಬಟ್ ಇಲ್ಲಿ ಏನೇನ್ ಮಾಡ್ದಿಲ್ಲ ಇವಾಗೆಲ್ಲ ಹೋಗ್ಯಾವ ಅಂತ. ಗರ್ಭಗುಡಿ ಅದ ನೋಡ್ರಿ. ಇದೇನ್ ಮೂರ್ತಿ ಕಾಣತ್ತಲ್ಲ ಇಲ್ಲಿ, ಇದೇ ಸ್ವಯಂಭೂ ಆಗಿದಂತ. ಸ್ವಯಂಭೂ ಉದ್ಭವ ಮೂರ್ತಿ ಅದ ಅದು. ಅಲ್ಲೇ ಮತ್ತೆ ಶಿವನ್ ಮೂರ್ತಿ ಅದ. ಇಲ್ಲಿ ಉದ್ಭವ ಮೂರ್ತಿ. ಇದಕ್ಕೆ ಯಾರು ಹಿಂಗ್ ಕೆತ್ತನೆ ಮಾಡಿದಿಲ್ಲ. ಅದು ಆಟೋಮೆಟಿಕ್ ಆಗಿ ಸ್ವಯಂ ಉದ್ಭವಿತ ಮೂರ್ತಿ ಅದ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಇಲ್ಲಿ ಕ್ಯಾಮ್ರಾ ವಿಡಿಯೋ ಮಾಡ್ಕೊಟ್ಟಿಲ್ಲ ಸ್ವಾಮೀಜಿ ಅವರು. ಮತ್ತೆ ಅಲ್ಲಿಂದ ದರ್ಶನ ಮಾಡ್ಕೊಂಡು ವಾಪಸ್ ಹೊಂಟಿದ್ದು. ಮತ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ತಪ್ಪದೆ. ಮತ್ ನೆಕ್ಸ್ಟ್ ವಿಡಿಯೋದಾಗ ಇನ್ನ ನಾನು ಬೆಸ್ಟ್ ಟ್ರೈ ಮಾಡ್ತಾನೆ ಚಂದ್ ಎಕ್ಸ್ಪ್ಲೋರ್ ಮತ್ತ ಚಂದ್ ವಿಡಿಯೋ ಮಾಡಕ್. ನೆಕ್ಸ್ಟ್ ಟೈಮ್ ಏನದಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಲೈಕ್